ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ಒಂದು ವಿಡಿಯೋ ನೋಡೋದಕ್ಕೆ ಮುಂಚೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇದೇ ನಮ್ಮ ಮುಳ್ಬಾಗ್ನಲ್ಲಿ ಬೈಪಾಸ್ ನಲ್ಲಿ ನರಸಿಂಹತೀರ್ಥ ದೇವಸ್ಥಾನ ಏನಿದೆ ಅದರ ಮುಂಭಾಗದಲ್ಲಿ ಒಂದು ಅಂಡರ್ ಪಾಸ್ ಬ್ರಿಡ್ಜ್ ಕೆಲಸ ನಡೀತಾ ಇದೆ. ಅದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇವತ್ತವರೆಗೂ ಕೂಡ ಆ ಒಂದು ಕೆಲಸ ಫುಲ್ಫಿಲ್ ಆಗಿಲ್ಲ. ಸೊ ಅಲ್ಲಿ ಇವತ್ತವರೆಗೂ ತುಂಬಾ ಒಂದು ಅನಾಹುತಗಳು ನಡೆದಿದೆ. ಇವಾಗ ಜಸ್ಟ್ ಎಷ್ಟು ಗಂಟೆಗೆ 10 ಗಂಟೆಗೆ ನಾನು ನನ್ನ ಫ್ಯಾಮಿಲಿ ಎಲ್ಲೋ ಸ್ವಲ್ಪ ಹೋಗಿ ಆಚೆ ಬರ್ತಾ ಇದ್ದಾಗ ನನ್ನ ಕಣ್ಣ ಮುಂದೆ ಒಂದು ಲಾರಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಲಾರಿ ಮೇಲೆಯಿಂದ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಈ ಒಂದು ಡ್ರೈವರ್ ಏನಿದೆ ನೋಡ್ತಾ ಇರ್ಬೋದು ನೀವು. ವಿಷಯಗಳು ಕೈಯೇ ನೋಡಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಕೈ ಮುರಿದೋಗಿದೆ. ಹೆಂಗೋ ದೇವ್ರ ದಯೆಯಿಂದ ಬದುಕಿದಾನೆ, ಬಟ್ ಕೈ ಮುರಿದೋಗಿದೆ. ಆ ಕೈಯಿಂದ ಆ ಡ್ರೈವಿಂಗ್ ಎಲ್ಲ ಮಾಡ್ತಾ ಇದ್ದ, ಬಟ್ ಇವತ್ತೊಂದೇ ಆ ಕೈ ಇಲ್ಲ. ಯಾಕಂತ ಹೇಳಿದ್ರೆ ಇರೋದು ಅದು ಒನ್ ವೇ. ನಮ್ಮ ಹಿಂಗೆ ಮುಳ್ಬಾಗ್ಲಿಂದ ಕೋರ್ಟಿಂದ ಬಂದು ಲೆಫ್ಟ್ ತಗೊಂಡ್ರೆ ಇರೋದು ಒನ್ ವೇ. ಅದು ಯಾಕೆ ನಮ್ಮ ನರಸಿಂಹತೀರ್ಥದಿಂದ ಮುಂದೆ ಹೋಗ್ಬೇಕಂದ್ರೆ ಒನ್ ವೇ ಇರೋದು. ಬಟ್ ಅಲ್ಲಿ ಈ ಟೂ ವೀಲರ್ ಏನ್ ಮಾಡ್ತಾರೆ ಅಂದ್ರೆ ಆಪೋಸಿಟ್ ಅಲ್ಲಿ ಬರ್ತಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಲಾರಿ ಡ್ರೈವರ್ಸ್, ಹೆವಿ ಡ್ರೈವರ್ಸ್ ಏನಿದೆ ನೈಟ್ ಅಲ್ಲಿ ಡಿಮ್ ಅಂಡ್ ಡಿಪ್ ಹೊಡೆಯಲ್ಲ. ಫಸ್ಟ್ ಪಾಯಿಂಟ್ ಹೇಳಿರ್ತೀನಿ, ನೋಡ್ಕೊಳ್ಳಿ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೈಟ್ ನೀವು ಯಾವುದೇ ಗಾಡಿ ಓಡಿಸೋವಾಗ್ಲಿ ಡಿಮ್ ಅಂಡ್ ಡಿಪ್ ಯೂಸ್ ಮಾಡಿ. ಅರ್ಥ ಆಯ್ತಾ? ಯಾಕಂತ ಹೇಳಿದ್ರೆ ಇವತ್ತು ಅನಾಹುತ ಆಗಕ್ಕೆ ಕಾರಣನೇ ಆ ಒಂದು ಟೂ ವೀಲರ್ ಅವರು. ಯಾಕಂದ್ರೆ ಯಾರೋ ಒಬ್ರು ಹಿಂಗ್ ದೂರ ಇರ್ತಾರೆ, ಅವ್ರನ್ನ ಬದುಕಕ್ ಹೋಗಿ ಅವ್ರನ್ನ ಉಳ್ಸಕ್ ಹೋಗಿ ಅವರ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರಲ್ಲೂ ಹೇಳೋದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ಗಾಡಿ ಓಡಿಸುವಾಗ ತುಂಬಾ ಸೇಫ್ಟಿಯಿಂದ ಓಡಿಸಿ. ನೋಡ್ತಾ ಇರ್ಬೋದು ಟ್ರಾಫಿಕ್ ಯಾವ ತರ ಇರುತ್ತೆ. ಸ್ಯಾಟರ್ಡೆ ಸಂಡೇ ಈವ್ನಿಂಗ್ ಬಂದ್ರೆ ಸಾಕು, ಟ್ರಾಫಿಕ್ ಹೆವಿ ಅಂದ್ರೆ ಹೆವಿ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಂದು ಅಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಒಂದು ಪರಿಸ್ಥಿತಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ, ಆ ಒಂದು ಕಾಮಗಾರಿಕೆ ಯಾರೆಲ್ಲ ಮಾಡಿಸ್ತಾ ಇದಾರೋ ಅವ್ರವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ಆ ಕೆಲಸ ನಡೀತಿದೆಯೋ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಕಲೆ ಮನವಿ ಮಾಡ್ಕೊಂತ ಇದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇದಕ್ ಮುಂಚೆ ಕೂಡ ಅಲ್ಲಿ ತುಂಬಾ ಒಂದು ಆಕ್ಸಿಡೆಂಟ್ಸ್ ಆಗಿದೆ. ಸೊ ದಯವಿಟ್ಟು ಎಲ್ಲ ನನ್ನ ಅಣ್ಣ ತಮ್ಮದ್ರಲ್ಲಿ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಆದ್ರೆ ಒಂದು 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗ್ಬೋದು, ಸ್ವಲ್ಪ ಮುಂದೆ ಹೋಗಿ ನೀವು ಯೂ ಟರ್ನ್ ತಗೊಂಡ್ಬರಕ್ಕೆ. ದಯವಿಟ್ಟು ಆ ರಾಂಗ್ ರೂಟ್ ಅಲ್ಲಿ ಮಾತ್ರ ಬರಕ್ಕೆ ಹೋಗ್ಬಿಡಿ. ಸೊ ಪ್ಲೀಸ್, ಯಾಕಂದ್ರೆ ನೀವು 10 ರೂಪಾಯಿ ಪೆಟ್ರೋಲ್ ಉಳಿಸೋಣ ಅಂತ ನೀವು ಬರ್ತೀರಾ, ಒಂದ್ 5 ನಿಮಿಷ ಟೈಮ್ ಉಳಿಸೋಣ ನೀವು ಬರ್ತೀರಾ, ಯಾರೋ ಒಬ್ರು ನಿಮ್ಮನ್ನ ಸೇವ್ ಮಾಡಕ್ ಹೋಗ್ಬಿಟ್ಟು ಪ್ರಾಣನೇ ಕಲ್ತ್ಕೊಂತಾರೆ. ದಯವಿಟ್ಟು ಘಟನೆ ಮುಂದೆ ಆಗ್ಬಾರ್ದು ಅಂತ ಹೇಳ್ತಾ, ಇವತ್ತು ಏನ್ ಆಕ್ಸಿಡೆಂಟ್ ಆಗಿದೆಯೋ ಅವ್ರಿಗೆ ದೇವರು ಬೇಗ ಸುರಕ್ಷತೆಯಿಂದ ಅವರ ಮನೆಗೆ ಕಳಿಸ್ಕೊಳ್ಳಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.